ವೆಲ್ಕಮ್ ಟು ಓಂ ಸ್ವಾದ್. ಮಸಾಲ ಚಿತ್ರಾನ್ನ ಮಾಡೋಣ. ಚಿತ್ರಾನ್ನ ಮಾಡಲು ಮೊದಲು ನಾವು ಅನ್ನವನ್ನು ತಯಾರಿಸ್ಕೊಳ್ಬೇಕು. ಅದಕ್ಕೆ ಒಂದು ಕುಕ್ಕರ್ಗೆ 3 ಲೋಟದಷ್ಟು ನೀರನ್ನು ಹಾಕಿ ಕುದಿಸ್ಕೊಳ್ಳೋಣ. ನಂತರ ಒಂದು ಪಾತ್ರೆಗೆ 1.5 ಲೋಟದಷ್ಟು ಅಕ್ಕಿಯನ್ನು ಹಾಕಿ ಅದನ್ನು 3 ಬಾರಿ ಚೆನ್ನಾಗಿ ನೀರನ್ನು ಹಾಕಿ ತೊಳ್ಕೊಳ್ಳೋಣ. ತೊಳೆದಿಟ್ಟಂಥ ಅಕ್ಕಿಯನ್ನು ಕುಕ್ಕರಿಗೆ ಹಾಕಿ ಅದಕ್ಕೆ 1 ಚಮಚ ಉಪ್ಪು, 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 1 ವಿಸಿಲ್ ಕೂಗಿಸ್ಕೊಳ್ಳೋಣ. ಈಗ ಒಂದು ಬೌಲ್ಗೆ ಒಂದು ಸಣ್ಣ ಲಿಂಬೆ ಗಾತ್ರದ ಹುಳಿಯನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾವು ಹುಣಸೆ ಹಣ್ಣಿನ ರಸವನ್ನು ತೆಗೆದಿಟ್ಕೊಳ್ಳೋಣ. ಮಸಾಲ ತಯಾರಿಸಲು 1 ಚಮಚ ಕೊತ್ತಂಬರಿ, 4 ಬ್ಯಾಡಗಿ ಮೆಣಸು, ಸ್ವಲ್ಪ ಬೇವಿನ ಎಲೆ, ಅರ್ಧ ಚಮಚ ಸಣ್ಣ ಮೆಣಸು, ಸ್ವಲ್ಪ ಮೆಂತೆಕಾಳು, ಸಾಸಿವೆ, 1 ಚಮಚ ಜೀರಿಗೆ, 4 ಚಮಚ ಉದ್ದಿನಬೇಳೆ, 2 ಚಮಚ ಕಡಲೆಬೇಳೆಯನ್ನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಮಸಾಲ ಪದಾರ್ಥಗಳು ಹುರಿದ ನಂತರ ಇದಕ್ಕೆ 1 ಚಮಚ ಹುಳಿಯನ್ನು ಮತ್ತು ಸ್ವಲ್ಪ ಒಣ ಕೊಬ್ಬರಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ಲೇಮನ್ನು ಆಫ್ ಮಾಡೋಣ. ಹುರಿದ ಮಸಾಲ ಪದಾರ್ಥಗಳು ತಣಿದ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನಾವು ಪೌಡರನ್ನು ತಯಾರಿಸ್ಕೊಳ್ಳೋಣ. ಬಾಣಲೆಗೆ 1 ಚಮಚ ಎಣ್ಣೆಯನ್ನು ಹಾಕಿ ಅದಕ್ಕೆ 1 ಮುಷ್ಟಿಯಷ್ಟು ನೆಲಗಡಲೆಯನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡು ಅದನ್ನು ತೆಗೆದಿಟ್ಕೊಳ್ಳೋಣ. ಈಗ ಬಾಣಲೆಗೆ 3 ಚಮಚ ಎಣ್ಣೆಯನ್ನು ಹಾಕಿ ಅದಕ್ಕೆ 1.5 ಚಮಚ ಸಾಸಿವೆಯನ್ನು ಹಾಕೋಣ. ಸಾಸಿವೆ ಸಿಡಿಯಲು ಶುರುವಾದಾಗ ಅದಕ್ಕೆ ನಾವು ಸ್ವಲ್ಪ ಬೇವಿನ ಎಲೆ ಮತ್ತು 1 ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕೋಣ. ಈಗ ಇದಕ್ಕೆ 1 ಹಸಿಮೆಣಸಿನಕಾಯಿ, ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಇಂಗನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ತೆಗೆದಿಟ್ಟಂತಹ ಹುಳಿ ನೀರನ್ನು ಹಾಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸಿಹಿಗೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಬೆಂದ ಅನ್ನಕ್ಕೆ ನಾವು ಈಗ ರೆಡಿ ಮಾಡಿರುವಂತಹ ಹುಣಸೆ ಹಣ್ಣಿನ ರಸದ ಒಗ್ಗರಣೆ, ಪುಡಿ ಮಾಡಿದಂತಹ ಚಿತ್ರಾನ್ನದ ಪುಡಿಯನ್ನು ಮತ್ತು ತೆಗೆದಿಟ್ಟಂತಹ ಕಡಲೆ ಬೀಜವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕೊನೆಯಲ್ಲಿ ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಹುಳಿ, ಖಾರ, ಸಿಹಿ ಇದು 3 ಇರುವಂತಹ ಸ್ಪೆಷಲ್ ಮಸಾಲ ಚಿತ್ರಾನ್ನ ರೆಡಿ. ಲೈಕ್ ಮಾಡಿ, ಫಾಲೋ ಮಾಡಿ.